ಚೆನ್ನಾಗೈತೆ, ಸೂಪರ್ ಆಗಿದೆ ಸರ್. ಏನು ಇಷ್ಟ ಆಯ್ತು ಸರ್? ಪ್ರತಿ ಒಂದು ಸೀನು ಸೂಪರ್. ನಮ್ ಕನ್ನಡ ಫಿಲಮ್ ಅಲ್ಲಿ ಇಂಗ್ಲಿಷ್ ಫಿಲಮ್ ತರ ಇದೆ. ಏನು ಇಷ್ಟ ಆಯ್ತು ನಿಮ್ಗೆ? ಫಿಲಮ್ ಫುಲ್ ಇಷ್ಟ ಆಯ್ತು. ಚೆನ್ನಾಗಿದೆ ಬಿಡಿ. ಏನು ಇಷ್ಟ ಆಯ್ತು ಸಿನಿಮಾ? ಅದೇ ಆ ಹುಡುಗ ಆಕ್ಟಿಂಗ್ ಸೂಪರ್. ಹಾರರ್ ಎಲ್ಲ ಇಷ್ಟ ಆಗುತ್ತೆ. ಹೌದು, ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ಈ ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಚೆನ್ನಾಗಿದೆ. ಸಾಕಾಗಿದೆ ಮೂವಿ, ಮಾತ್ರ ಥಿಯೇಟರ್ ಅಲ್ಲೇ ನೋಡ್ಬೇಕು. ಸಾಕಾಗಿದೆ. ಏನು ಇಷ್ಟ ಆಯ್ತು? ಅದೇ ಮೂವಿ ಅಂದ್ರೆ ದೇವ್ರ ಪಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನ್ಯೂ ಜಾಯ್ನರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನ ಅವ್ರ ಕಡೆಯಿಂದ ಮೂವಿ ಬರಬೇಕು. ಸೊ ಇಶ್ಯೂ ಬೆಸ್ಟ್ ಆಫ್ ಲಕ್. ಚೆನ್ನಾಗಿದೆ ಸರ್. ಹುಡುಗ ಮಾಡಿದಲ್ಲ ಆಕ್ಟಿಂಗು, ಅದು ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೊಸ ಕಥೆ ಚೆನ್ನಾಗಿದೆ ಸರ್. ಫಿಲಂ ಫ್ಯಾಮಿಲಿ ಬಂದು ನೋಡ್ಬೋದು ಆರಾಮಾಗಿ. ಯಾಕಂದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್ ಆಗ್ಲಿ, ಒಂದು ಕೊರಿಯೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿದೆ. ಹೊಸ ಪ್ರಯತ್ನ. ಆರ್ ಸಬ್ಜೆಕ್ಟ್ ತುಂಬಾ ಎಷ್ಟೋ ಬರ್ತಾವ ಸರ್. ಬಟ್ 150 ಕೋಟಿ ಖರ್ಚು ಮಾಡಿ ಈ ತರ ಫಿಲಿಮ್ ಯಾರು ತೆಗ್ದಿಲ್ಲ. ಇದೆ ಸ್ಟೋರಿ ಮತ್ತು ಮೇಕಪ್ಪು, ಡೈರೆಕ್ಷನ್ ಎಲ್ಲದೂ ತುಂಬ ಚೆನ್ನಾಗಿ, ಹೊಸಬರು ಆದರೂ ಸಹಿತ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಎನ್ಕರೇಜ್ ಮಾಡಬೇಕು, ಇಂಥವ್ರಿಗೆಲ್ಲ ಎನ್ಕರೇಜ್ ಮಾಡಿದರೆ ಇನ್ನೂ ತುಂಬ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಇದೆ ಸರ್. ಹಾಗೆ ಸಮಾಜಕ್ಕೂ ಒಳ್ಳೆ ಇದಿದೆ, ತಿಳುವಳಿಕೆ ಬರೋಂಥದ್ದು ಇದೆ ಸರ್. ಸರ್ ಎಲ್ಲ ಒಂದು ಇದು ಸಬ್ಜೆಕ್ಟ್ ಅವ್ರು ಮಾಡಿರೋದು ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸರ್? ಸ್ಟೋರಿ ಚೆನ್ನಾಗಿ ತೆಗೆದಿದ್ದಾರೆ, ಬರಲ್ಲ ಓಡುತ್ತೆ ಸರ್. ಅಪ್ಪಾಜಿ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಮಾಡಿದ್ದಾರೆ. ಹಾರರ್ ಮೂವಿ ಅಣ್ಣ ಇವತ್ತೇ ಫಸ್ಟ್ ಮಾಡಿರೋದು. ಹೀರೋ ಬೇರೆ ಮಾಡಿದ್ರು, ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿದೆ. ನೋಡ್ಬೇಕು, ಜನಗಳು ಸಪೋರ್ಟ್ ಮಾಡ್ರೆ ಸಾಕು. ಕಾಮಿಡಿ ಬೇರೆ ಮಾಡ. ಕಾಮಿಡಿ ಎಲ್ಲ ಏನು ಹೆಂಗ್ ಅನ್ಸುತ್ತಪ್ಪಾಜಿ? ಕಾಮಿಡಿಲಿ ಅಣ್ಣಂತ ಕೇಳಂಗಿಲ್ಲ, ಯಾಕಂದ್ರೆ ಮನೇಲೂ ಕಾಮಿಡಿ ಮಾಡ್ತಿರ್ತಾರೆ. ಸಖತ್ ಕಾಮಿಡಿ ಅವ್ರದ್ದು ನ್ಯಾಚುರಲ್ ಕಾಮಿಡಿ. ಮನೇಲಿ ಇದ್ದಾಗ ಅಷ್ಟೇ ಸುಮ್ಮನೆ ಕಾಮಿಡಿ ಮಾಡೋದು, ನಗಿಸ್ತಿರೋದು ದಿನಪೂರ್ತಿ ಹಂಗೆ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ನಮ್ಗೆ ಹೊಸದಲ್ಲ, ಆಗ ನಗು ಬರ್ತಾ ಇರುತ್ತೆ ಅಷ್ಟೇ. ಹಾರರ್ ಇದೆ, ನೋಡ್ಬೋದೆಲ್ಲ. ಟೈಟಲ್ ಹೇಳ್ದಂಗೆ ನಾನು ಇನ್ನ ಬಿಡಲ್ಲ, ಇನ್ನ ಬಿಟ್ಟೇ ಇಲ್ಲ. ವೈಟಿಂಗ್ ಫಾರ್ ಪಾರ್ಟ್ 2. ತುಂಬಾ ಇಷ್ಟ ಆಯ್ತು. ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಮತ್ತೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಆದ್ರೆ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಬರೀ ದೆವ್ವ ಮಾತ್ರ ಇಲ್ಲ, ಒಂದ್ ಮಕ್ಳ ಮೇಲೆ ಪರಿಣಾಮ ಬೀರುವಂತ ಲವ್ ಸ್ಟೋರಿನೂ ಇದೆ. ಅದು ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ಈ ಹೈಸ್ಕೂಲ್ ವಯಸ್ಸು ಮಕ್ಕಳನ್ನ ತೋರಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಚಿಕ್ಕ ಮಕ್ಕಳನ್ನ ಅವಾಯ್ಡ್ ಮಾಡಿ ಮತ್ತೆ ಬೇರೆ ಅಡಲ್ಟ್ಸ್ ನೋಡ್ಬೋದು. ಕತೆ ತುಂಬಾ ಚೆನ್ನಾಗಿದೆ, ಹೀರೋಯಿನ್ ತುಂಬಾ ಸೂಪರ್ ಮಾಡಿದ್ದಾರೆ, ಮತ್ತೆ ಆ ವಿಲನ್ ರೋಲು ತುಂಬಾ ನೀಟಾಗಿ ನಿಭಾಯಿಸಿದ್ದಾನೆ ಹುಡುಗ. ಅದೇ ಮೇನ್, ಅದೇ ಸ್ಪೆಷಲ್, ಅದೇ ಕ್ಯಾರೆಕ್ಟರ್ ಚಿಕ್ಕ ಹುಡುಗಂದು. ಬಟ್ ತುಂಬಾ ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ, ಒಳ್ಳೆ ರಿವ್ಯೂ ಇದೆ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಹೇಳೋದು ಓವರಾಲ್ ಸಿನಿಮಾನು ತುಂಬಾ ಚೆನ್ನಾಗಿದೆ, ಎಲ್ಲೂ ಬೋರ್ ಅಂತ ಅನ್ನಿಸ್ತಿಲ್ಲ. ನೆಕ್ಸ್ಟ್ ಏನಿರ್ಬೋದು, ಯಾವ ದೆವ್ವ ಬರೋ ಸೀನ್ ಇದೆ ಅಂತಾನೆ ವೇಟ್ ಮಾಡ್ತಾ ಇದೆ. ಹೊಸ ಟೀಮ್ ಅಲ್ವಾ, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ.